ಈಗ ಎಷ್ಟೋ ಸಾರಿ ಜನರು ತಮಗ ಮಂಡಿ ನೋವು ಬಂತಂದ್ರೆ ಜಾಯಿಂಟ್ ಪೇನ್ಸ್ ಯಾವುದೇ ಇರಬಹುದು, ಮೊಣಕಾಲ್ ನೋವು ಇರಬಹುದು ಅಥವಾ ಈ ಜಾಯಿಂಟ್ ಪೇನ್ಸ್ ಇರಬಹುದು, ಕುತ್ತಿಗೆ ನೋವು ಇರಬಹುದು, ಈ ಶೋಲ್ಡರ್ ಪೇನ್ಸ್ ಇರಬಹುದು ಅಥವಾ ಈ ಸಣ್ಣ ಸಣ್ಣ ಜಾಯಿಂಟ್ಸ್ ಗಳು ಬಹಳ ನೋವು ಬಂದು ಸ್ವೆಲ್ಲಿಂಗ್ ಎಲ್ಲ ಬಂದಿತ್ತು ಅಂದ್ರೆ ಕೆಲವೊಂದು ನೋವು ನಿವಾರಣೆ ಮಾಡುವಂತ ತೈಲಗಳು ಸಿಗ್ತಾವು, ಕ್ರೀಮ್ಸ್ ಸಿಗ್ತಾವು, ಅವ್ನ್ ತಗೊಂಡ್ಬಂದು ಮಸಾಜ್ ಮಾಡ್ಕೊಂತಾರ. ಅವಾಗ ನೋವು ಕಡಿಮೆ ಆಗೋದ್ರ ಬದ್ಲಿ ಹೆಚ್ಚಿಗೆ ಆಗ್ಬಿಡ್ತದ್ರಿ, ಬಾವು ಹೆಚ್ಚಿಗೆ ಆಗ್ತದ. ಆಕ್ಚುಲಿ ಇದನ್ನ ಯಾವಾಗ ಮಾಡ್ಬೇಕು, ಎಂತ ಜಾಯಿಂಟ್ಸ್ ಪೇನ್ ಒಳಗ್ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋ ಒಳಗ್ ನೋಡೋಣ. ಯಾರು ಸ್ಕಿಪ್ ಮಾಡ್ಲಾರ್ದಾಗ ಕೊನೆಯವರೆಗೂ ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರ. ಈ ಜಾಯಿಂಟ್ ಪೇನ್ಸ್ ಅಥವಾ ಸಂಧಿ ನೋವು ಅನ್ನೋದು ಎಷ್ಟು ಕಾಮನ್ ಆಗ್ಬಿಟ್ಟದಂದ್ರ ನೋಡ್ರಿ, ಸಣ್ಣವರು, ದೊಡ್ಡವರು, ಹೆಂಗಸರು, ಗಂಡಸರು ಎಲ್ಲಾರು ಬಲಿಯಾಗ್ಲಿಕ್ಕಂತಾರ. ಹೌದಾ, ಎಲ್ಲಾ ಏಜ್ ನವರು ಬಲಿಯಾಗ್ಲಿಕ್ಕಂತಾರ. ಬಹಳ ಸಮಸ್ಯೆ ಆಗ್ಯದ. ಬಟ್ ಅದ್ರೊಳಗ ಬಹಳಷ್ಟು ವೆರೈಟೀಸ್ ಅದಾವು. ಅದ್ರ ತಕ್ಕಂಗ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರ್ತದೆ. ಎಲ್ಲಾ ಒಂದ ಅಲ್ಲ, ಎಲ್ಲಾ ಸಂಧಿ ನೋವು ಒಂದೇ ಟೈಪ್ ಇರುವುದಿಲ್ಲ, ಒಂದೇ ಟ್ರೀಟ್ಮೆಂಟ್ ಸೂಟ್ ಆಗುದಿಲ್ಲ. ಮೇನ್ಲಿ ಇವತ್ತು ನಾನು ಜನರಲಿ ಸಿಗುವಂತಹ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ಎರಡು ಟೈಪ್. ಅದ್ರೊಳಗ ಒಂದು ಆಮವಾತ ಅಂತ ಹೇಳ್ತೀವಿ, ಇನ್ನೊಂದು ಸಂಧಿಗತ ವಾತ ಅಂತ ಹೇಳ್ತೇವೆ. ಅದ್ ಯಾವ್ದೇ ಇರ್ಬೋದು. ಇವೆರಡರೊಳಗು ಕಾಮನ್ ಫ್ಯಾಕ್ಟರ್ ಅಂದ್ರೆ ಏನು, ಜಾಯಿಂಟ್, ಸಂಧಿ, ಜೊತೆಗೆ ಅಲ್ಲಿ ಒಂದು ಫ್ಲೂಯಿಡ್ ಇರ್ತದ, ಅದಕ್ಕೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಅದನ್ನ ಆಯುರ್ವೇದದೊಳಗೆ ನಾವು ತರ್ಪಕ ಕಫದ ಜೊತೆಗೆ ಕೋರಿಲೇಟ್ ಮಾಡಿ ಸ್ಟಡಿ ಮಾಡಬಹುದು. ಯಾಕಂದ್ರೆ ಸಂಧಿಂ ತರ್ಪಯತೆ ಅಂತಾನೆ ಹೇಳ್ತಾರೆ. ಸಂಧಿಗಳನ್ನ ಸರಿಯಾಗಿ ಲೂಬ್ರಿಕೇಶನ್ ಮಾಡುವಂತದ್ದು ಮತ್ತು ರಿಪೇರ್ ಮಾಡುವಂತದ್ದು, ಹೆಲ್ದಿ ಆಗಿರುವುದು ತರ್ಪಕದ ಕೆಲಸ, ತರ್ಪಕ ಕಫದ ಕೆಲಸ. ಅದಕ್ಕೋಸ್ಕರ ಇಲ್ಲೇ ಇನ್ವಾಲ್ವ್ಮೆಂಟ್ ತರ್ಪಕ ಕಫ ಜಾಯಿಂಟ್ ಅಂತೂ ಕಾಮನ್ ಇರ್ತದ. ಇನ್ನು ಆಮವಾತದೊಳಗ ಏನು, ಸಂಧಿಗತ ವಾತದೊಳಗೆ ಏನಾಗ್ತದ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮೇಜರ್ 8 ಡಿಫ್ರೆನ್ಸಸ್ ಅನ್ನ ನಿಮಗೆ ಹೇಳ್ತೀನಿ. ಅದು ಅರ್ಥ ಆಯ್ತು ಅಂದ್ರೆ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬಹುದು. ಬಟ್ ಸಂಧಿಗತ ವಾತದ ಬಗ್ಗೆನೇ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಆಮವಾತದ ಬಗ್ಗೆನೇ ಸಪರೇಟ್ ಆಗಿ ನಾ ಮುಂಬರುವ ದಿನದೊಳಗ ವಿಡಿಯೋಸ್ ಅನ್ನ ಮಾಡ್ತೀನಿ. ಇವತ್ತು ಮಾತ್ರ ಮೇಜರ್ಲಿ 8 ಡಿಫ್ರೆನ್ಸಸ್ ಏನೇನು ಅಂತ ನೋಡೋಣ ಅಂತ. ಎಲ್ಲರಿಗೂ ಅರ್ಥ ಆಗುವಂಗ ಒಂದು ನಿಮಗ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡ್ರಿ, ಹಬ್ಬ ಬಂತು, ಪಂಚಮಿ ಹಬ್ಬ ಬಂತು, ಎಲ್ಲಾರು ಕಡುಬು ಕರ್ಚಿಕಾಯಿ ಕರಿತಿರ್ತಾರೆ. ಹೌದಾ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, ಒಂದು ಬಾಣಲಿ ಒಳಗ ಎಣ್ಣೆ ಹಾಕಿರಿ, ಫ್ರೆಶ್ ಆಯಿಲ್ ಹಾಕಿರಿ, ಅದ್ರೊಳಗ ನೀವು ಕಡುಬನ್ನ ಹಾಕ್ತೀರಿ. ಆ ಕಡುಬು ಕರಿತಾ ಕರಿತಾ ಕಡುಬು ಒಡಿಲಾರ್ದಂಗ ಎಣ್ಣೆ ಖಾಲಿ ಆಗ್ತಾ 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 ಬಂತಂದ್ರ ಅದು ಒಂದು ಕಂಡೀಷನ್. ಬಾಣ್ಲಿ ಒಳಗ ಎಣ್ಣೆ ಖಾಲಿ ಆಯ್ತು ಅಂದ್ರ ಅದು ಒಂದು ಕಂಡೀಷನ್ ಆಗ್ತದ. ಆದ್ರ ನಿಮ್ದು ಮಧ್ಯಾಹ್ನ ಕಡುಬು ಒಡದ್ ಬಿಡ್ತ ಅನ್ಕೊಡ್ರಿ, ಕಂಪ್ಲೀಟ್ ಆಗಿ ಎಣ್ಣೆ ತುಂಬಾ ಅದು ಪಿಸರ್ ಆಯ್ತು ಅಂತಂದ್ರ ಅದು ಒಂದು ಸಿಚುವೇಶನ್. ಹೌದಾ, ಇದಕ್ಕೆ ಹೆಂಗ ನಾವು ರಿಲೇಟ್ ಮಾಡ್ಕೋಬಹುದು ಅಂದ್ರೆ, ದಿಸ್ ಇಸ್ ಮೈ ಎಕ್ಸಾಂಪಲ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಷ್ಟೇ, ಬೇರೆ ಏನೂ ಅಲ್ಲ. ದೇಹದೊಳಗ ನಮ್ದೇನ್ ಸೈನೋವಿಯಲ್ ಫ್ಲೂಯಿಡ್ ಈ ಜಾಯಿಂಟ್ಸ್ ಗಳ ಮಧ್ಯೆ ಇರ್ತದಲ್ಲ, ತರ್ಪಕ ಕಫ, ಅಲ್ಲೇನಾದ್ರೂ ಇನ್ಫ್ಲಮೇಟರಿ ಪ್ರೊಸೆಸಸ್ ಆಗಿ ಇನ್ಫೆಕ್ಷನ್ಸ್ ಆತಂದ್ರ ಹಿಂಗಾಗ್ತದ್ರಿ. ಅಂದ್ರೆ ಕಡಬ್ ಹೊಡೆದು ಪಿಸರ್ ಆದಂಗ ಆಗ್ತದ. ಅದು ಆಮವಾತದೊಳಗ್ ಬರ್ತದ. ಅಂದ್ರೆ ಅಲ್ಲಿ ವಾತ ಅಗ್ರಿವೇಶನ್ ಆಗೋದ್ರ ಜೊತೆಗೆ ಅಥವಾ ವಾತ ವಿಸಿಯೇಷನ್ ಆಗೋದ್ರ ಜೊತೆಗೆ ಆಮ ಕೂಡ ಜಾಯಿನ್ ಆಗಿರ್ತದ. ಅಂದ್ರೆ ಎಂಡೋಟಾಕ್ಸಿನ್ಸ್ ಕೂಡ ಇರ್ತಾವು. ಅವಾಗ ಆಟೋಮೆಟಿಕ್ಲಿ ಡಿಫ್ರೆಂಟ್ ಲಕ್ಷಣಗಳನ್ನ ತೋರಿಸ್ತದ ಬಾಡಿ. ಆದ್ರದೇ ಇನ್ನೊಂದ್ ಕಡೆ ಕಡುಬನ್ನ ಕರ್ದು ತೆಗದ್ಮೇಲೆ ಬಾಣ್ಲಿ ಒಳಗೆ ಏನಾಗ್ತದ, ಎಣ್ಣೆ ಖಾಲಿ ಆಗ್ತದಲ್ಲ, ಹಂಗ ಕೆಲವೊಂದ್ಸರಿ ಇಲ್ಲಿ ಜಾಯಿಂಟ್ಸ್ ಗಳ ಮಧ್ಯೆ ಇರುವಂತ ತರ್ಪಕ ಕಫ ಅಥವಾ ಸೈನೋವಿಯಲ್ ಫ್ಲೂಯಿಡ್ ರಿಡಕ್ಷನ್ ಆಗ್ತಾ ಹೋತು ಅಂದ್ರ ಅವಾಗ ಅದು ಒಂದು ಕಂಡೀಷನ್. ಅದನ್ನ ನಾವು ಆಸ್ಟಿಯೋಆರ್ಥರೈಟಿಸ್ ಅಥವಾ ಸಂಧಿಗತ ವಾತಕ್ಕೆ ಕೋರಿಲೇಟ್ ಮಾಡಬಹುದು. ದಿಸ್ ಇಸ್ ಮೈ ಇಂಟರ್ಪ್ರಿಟೇಷನ್. ಓಕೆ, ಈಗ ಮೇಜರ್ 8 ಡಿಫ್ರೆನ್ಸ್ ಏನಪ್ಪಾ ಅಂದ್ರ, ನಂಬರ್ 1 ನೋಡ್ರಿ ಏನ್ ಬರ್ತದ, ಆಮವಾತದೊಳಗ ಇನ್ಫ್ಲಮೇಷನ್ ಇರ್ತದ, ಜಾಯಿಂಟ್ಸ್ ಒಳಗ ಸಿಕ್ಕಾಪಟ್ಟಿ ಬಾವ್ ಇರ್ತದ, ಗುಂಡಗ ಎಲ್ಲಾ ಜಾಯಿಂಟ್ಸು ಬಾವ್ ಬಂದಿರ್ತಾವು. ಹೌದಾ, ಆದ್ರ ಅದೇ ಆಸ್ಟಿಯೋಆರ್ಥರೈಟಿಸ್ ಒಳಗ ಇನಿಷಿಯಲ್ ಮೈಲ್ಡ್ ಟು ಮಾಡ್ರೇಟ್ ಆಸ್ಟಿಯೋಆರ್ಥರೈಟಿಸ್ ಅಂತಂದ್ರ ಅಷ್ಟೊಂದು ಬಾವ್ ಇರುವುದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಕ್ರೆಪಿಟೇಷನ್, ಕಟ ಆವಾಜ್ ಬರ್ತದ. ಆಮವಾತದೊಳಗ ಆವಾಜ್ ಬರ್ತಿರಂಗಿಲ್ಲ. ಇದು ಒಂದು ಮೇಜರ್ ಡಿಫ್ರೆನ್ಸ್. ಇದು ನಂಬರ್ 1. ಇನ್ನ ನಂಬರ್ 2 ಏನಪ್ಪಾ ಅಂತಂದ್ರೆ, ಬಹಳ ಮಂದಿ ಅನ್ಕೊಂಡಿರ್ತೀರಿ ಸಂಧಿ ನೋವು ಐತ್ ಅಂದ ತಕ್ಷಣ ಒಂದ್ ಯಾವ್ದಾರ ಒಂದು ಸಂಧಿ ನೋವು ನಿವಾರಕ ತೈಲ ತಗೊಂಡ್ಬಂದು ಅಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ರೆ, ಮಸಾಜ್ ಮಾಡ್ಕೊಂಡ್ಬಿಟ್ರೆ ಕಡಿಮೆ ಆಗ್ತದ ಅಂತ ಹೇಳಿ. ಬೈ ಚಾನ್ಸ್ ಆಮವಾತ ಇತ್ತು ಅಂದ್ರ ನೀವೇನಾದ್ರೂ ಆಯಿಲ್ ಮಸಾಜ್ ಮಾಡಿದ್ರಿ ಅಂದ್ರ ನೋವು ಸ್ವೆಲ್ಲಿಂಗು ಎರಡು ಹೆಚ್ಚಿಗೆ ಆಗ್ತದ. ಓಕೆ, ಆದ್ರ ಅದೇ ಸಂಧಿಗತ ವಾತ ಇತ್ತು ಅಂದ್ರ ನೋವು ಸ್ವೆಲ್ಲಿಂಗು ಎರಡು ಕಡಿಮೆ ಆಗ್ತದ. ಇದು ನಂಬರ್ 2. ಇನ್ ನಂಬರ್ 3 ರೆಸ್ಟ್. ಕೆಲವೊಂದ್ ಸಂಧಿ ನೋವು ಅಂತ ಬಂತು ಅಂತಂದ್ರೆ ಬಹಳ ಮಂದಿ ಏನಪ್ಪಾ ಅಂದ್ರೆ ರೆಸ್ಟ್ ತಗೊಂಡ್ಬಿಟ್ರೆ ನಮ್ ನೋವು ಕಡಿಮೆ ಆಗ್ತದ ಅನ್ಕೊಂಡಿರ್ತಾರ. ಬಟ್ ಈ ಜಾಯಿಂಟ್ ಪೇನ್ಸ್ ಒಳಗ ಇವೆರಡು ಟೈಪ್ ಒಳಗ ಆಮವಾತ ಇತ್ತು ಅಂದ್ರ ನೀವು ರೆಸ್ಟ್ ತಗೊಳ್ಳೋ ಹಂಗಿಲ್ಲ. ಜಾಯಿಂಟ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ಸ್ ಮಾಡ್ತಾ ಇರಬೇಕು. ಯಾವಾಗ ಮೊಮೆಂಟ್ರಿ ಒಳಗಿರ್ತಾವಲ್ಲ ಅವಾಗ ಅಲ್ಲಿರುವಂತ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಹಿಂಗಾಗಿ ನೀವು ಮೂವ್ಮೆಂಟ್ ಒಳಗಿದ್ದಾಗ ನಿಮ್ಗ ಆಮವಾತದೊಳಗ ನೋವು ಕಡಿಮೆ ಅನಿಸ್ತದ. ಅದೇ ನೀವು ರೆಸ್ಟ್ ತಗೊಂಡಾಗ
ನಿಮಗ ಸಂಧಿಗತ ವಾತ ಇತ್ತು ಅಂತಂದ್ರ ಅಲ್ಲಿ ಕಡಿಮೆ ಅನಿಸ್ತದ. ಇಲ್ಲಿ ರೆಸ್ಟ್ ಬೇಡ, ಇಲ್ಲಿ ರೆಸ್ಟ್ ಬೇಕು. ಓಕೆ, ಇನ್ನ 4ನೇ ಪಾಯಿಂಟ್ ಏನಂದ್ರೆ ಆಮವಾತ ಇತ್ತು ಅಂತಂದ್ರೆ ಅವ್ರಿಗೆ ಫೀವರ್, ಚಿಲ್ಸ್, ನಡಗ್ ಬರೋದು, ಜ್ವರ ಬರೋದು, ಅತ್ಯಂತ ಸುಸ್ತಾಗ್ತಿರ್ತಾರೆ. ಬಟ್ ಆಸ್ಟಿಯೋಆರ್ಥರೈಟಿಸ್ ಅಥವಾ ಸಂಧಿಗತ ವಾತ ಇತ್ತು ಅಂತಂದ್ರೆ ಅಲ್ಲಿ ಅಷ್ಟೊಂದು ಸುಸ್ತು ಆಗುವುದಿಲ್ಲ ಮತ್ತು ಜ್ವರ ಆಗ್ಲಿ ಈ ಟಾಕ್ಸಿಕ್ ಸಿಂಪ್ಟಮ್ಸ್ ಅಷ್ಟೊಂದು ಬರ್ತಿರಂಗಿಲ್ಲ. ಓಕೆ, ಇನ್ನು 5ನೇ ಲಕ್ಷಣ ಏನಪ್ಪಾ ಅಂತಂದ್ರೆ ನಮಗ್ ಆಮವಾತ ಅಂತ ಬಂದಾಗ ಅದನ್ನ ಡಯಾಗ್ನೋಸ್ ಮಾಡ್ಬೇಕಾದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಹೆಚ್ಚಿಗೆ ಮಹತ್ವ ಕೊಡ್ತೀವಿ. ದೇಹದೊಳಗ ಏನೋ CRP ಹೆಚ್ಚಿಗೆ ಆಗ್ಯದೋ ಏನೋ, ESR ಹೆಚ್ಚಿಗೆ ಆಗ್ಯದೋ ಏನೋ, ಅಥವಾ ಏನೈತಿ RA ಫ್ಯಾಕ್ಟರ್ ಹೆಂಗೈತಿ ಅಂತ ಹೇಳಿ ಅದನ್ನ ಕಡೆ ಲಕ್ಷ್ಯ ಕೊಡ್ತಿರ್ತೀವಿ. ಅದ್ರದ್ದೇ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಬಹಳ ಇಂಪಾರ್ಟೆಂಟ್. ಲೈಕ್ ಏನು ಎಕ್ಸ್ರೇ ಮಾಡಿಸೋದು, MRI ಮಾಡಿಸೋದು ಹಂಗ ಹೋಗ್ತದೆ. ಯಾಕಂದ್ರೆ ಇಲ್ಲಿ ಕಾರ್ಟಿಲೇಜಸ್ ಡ್ಯಾಮೇಜ್ ಆಗಿರ್ತಾವು ಮತ್ತು ಸಬ್ ಕಾಂಡ್ರಲ್ ಬೋನ್ಸ್ ಡ್ಯಾಮೇಜ್ ಆಗಿರ್ತಾವ ಅಥವಾ ಆಸ್ಟಿಯೋಫೈಟ್ಸ್ ಫಾರ್ಮೇಶನ್ ಆಗಿರ್ತಾವ. ಹಿಂಗಾಗಿ ಇಲ್ಲಿ ಎಕ್ಸ್ರೇಸ್ ಅಥವಾ ಸಮ್ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಬೇಕಾಗ್ತದ. ಓಕೆ, ಇನ್ 6ನೇ ಪಾಯಿಂಟ್ ಏನಂದ್ರೆ ಆಮವಾತ ಇದ್ದಂತ ರೋಗಿಗಳ ಜಾಯಿಂಟ್ಸ್ ಸ್ವೆಲ್ಲಿಂಗ್ ಬಂದಿರ್ತಾವು, ಜೊತೆಗೆ ಬರ್ನಿಂಗ್ ಸೆನ್ಸೇಷನ್ ಇರ್ತದ್ರಿ. ಏನೋ ಮೆಣಸಿನ ಖಾರ ಹಚ್ಚಾರ ನಾನು ಅಷ್ಟು ಪಾಪ ಎಲ್ಲಾ ಜಾಯಿಂಟ್ಸ್ ಒಳಗು ಉರಿ 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 ಅಂತಿರ್ತಾರ. ಅದೇ ಆಸ್ಟಿಯೋಆರ್ಥರೈಟಿಕ್ ಕೇಸಸ್ ಒಳಗ ನಿಮಗ್ ಅಂತ ಒಂದು ಉರಿ ಇರಂಗಿಲ್ಲ. ಮೈಲ್ಡ್ ಟು ಮಾಡ್ರೇಟ್ ಇತ್ತಂದ್ರೆ ಅಂತ ಒಂದು ಉರಿ ಇರಂಗಿಲ್ಲ. ಅಡ್ವಾನ್ಸ್ ಕಂಡೀಷನ್ಸ್ ಒಳಗೆ ಅಲ್ಲೂ ಕೂಡ ಅತಿ ಘರ್ಷಣೆ ಆಗಿ ಅಲ್ಲೂ ಸ್ವಲ್ಪ ಮಟ್ಟಿಗೆ ಉರಿ ಬರ್ತದೆ. ಬಟ್ ಇಲ್ಲಿ ಇನಿಷಿಯಲಿನ ವಿಪರೀತವಾದಂತ ಉರಿ ಇರ್ತದ. ಓಕೆ, ಇನ್ನು 7ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಲ್ಟಿಪಲ್ ಜಾಯಿಂಟ್ಸ್ ಬರ್ತಾವ. ಆಮವಾತದೊಳಗ ಎಲ್ಲಾ ಜಾಯಿಂಟ್ಸ್ ಎಸ್ಪೆಷಲಿ ಸಣ್ಣ ಸಣ್ಣ ಜಾಯಿಂಟ್ಸ್ ಎಲ್ಲ ಅಫೆಕ್ಟ್ ಆಗ್ತಾವು, ನೋವು ಇರ್ತಾವು, ಮಾರ್ನಿಂಗ್ ಸ್ಟಿಫ್ನೆಸ್ ಇರ್ತದ, ವಿಪರೀತವಾದ ಉರಿ ಇರ್ತದ ಮತ್ತು ಸಣ್ಣ ಸಣ್ಣ ಜಾಯಿಂಟ್ಸ್ ಇಟ್ಕೊಂಡು ಎಲ್ಲಾ ದೇಹದ ಎಲ್ಲಾ ಜಾಯಿಂಟ್ಸ್ ಕವರ್ ಆಗ್ತಾವು. ಆಸ್ಟಿಯೋಆರ್ಥರೈಟಿಸ್ ಒಳಗ ಸಂಧಿವಾತದೊಳಗ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಯಾವ್ದ್ರ ಮೇಲೆ ಹೆಚ್ಚಿಗೆ ಭಾರ ಬೀಳ್ತದಲ್ಲ ಅಂತಹ ಜಾಯಿಂಟ್ಸ್ ಲೈಕ್ ಹಿಪ್ ಜಾಯಿಂಟ್ಸ್ ಇರ್ಬೋದು ಅಥವಾ ನೀ ಜಾಯಿಂಟ್ಸ್ ಇರ್ಬೋದು ಅಥವಾ ಆಂಕಲ್ ಜಾಯಿಂಟ್ಸ್ ಇರ್ಬೋದು ಅಂತಲ್ಲಿ ಮಾತ್ರ ನಮಗೆ ಹೆಚ್ಚಿಗೆ ನೋವು ಕಾಣಿಸ್ತದೆ. ಬಿಕಾಸ್ ಅದ್ರ ಮೇಲೆ ವೇಟ್ ಬೀಳೋದ್ರಿಂದ ಮತ್ತು ಘರ್ಷಣೆ ಆಗೋದ್ರಿಂದ ಬರ್ತದ. ಇನ್ನು ನೆಕ್ಸ್ಟ್ ಬರುವಂತದ್ದು ಏನು ಅಂದ್ರೆ ಏಜ್. ಆಮವಾತ ಎಲ್ಲಾ ಏಜ್ನವ್ರು, ಇದಕ್ಕೆ ಏಜಿನ ಒಂದು ರೆಸ್ಟ್ರಿಕ್ಷನ್ಸ್ ಎಲ್ಲ ಯಂಗ್ ಏಜ್ನವ್ರಿಗೆ, ಮಿಡಲ್ ಏಜ್ನವ್ರಿಗೆ, ಓಲ್ಡ್ ಏಜ್ನವ್ರಿಗೂ ಬರ್ಬೋದು. ಬಟ್ ಹೆಚ್ಚಾಗಿ ನಮಗ ಆಸ್ಟಿಯೋಆರ್ಥರೈಟಿಸ್ ಬರೋದು ಆಫ್ಟರ್ 40. ಆದ್ರೆ ಹೆಣ್ಮಕ್ಳಿಗೆ ಹೆಚ್ಚಿಗೆ ಬರ್ತದೆ. ಬಟ್ ಯೂಶುವಲಿ ಗಂಡಸರಿಗೂ ಹೆಣ್ಮಕ್ಳಿಗೂ ಅಂದ್ರೂ ಆಫ್ಟರ್ 40 years ಅಲ್ಲಿ ಡಿಜನರೇಟಿವ್ ಚೇಂಜಸ್ ಆಗಿ ಸಮ್ಟೈಮ್ಸ್ ಅಲ್ಲಿ ಏನಾಗ್ತದೆ ಆಸ್ಟಿಯೋಫೈಟ್ಸ್ ಫಾರ್ಮೇಶನ್ ಆಗ್ತಾವು ಅಥವಾ ಸಬ್ ಕಾಂಟ್ರಲ್ ಬೋನ್ಸ್ ಡ್ಯಾಮೇಜ್ ಆಗ್ತಾವು, ಫಾರ್ಮೇಶನ್ ಆಗ್ತದ. ಆಮೇಲೆ ಸೋ ಮೆನಿ ಕಾರ್ಟಿಲೇಜಸ್ ಅಂದ್ರೆ ಸಾಫ್ಟ್ ಬೋನ್ಸ್ ಇರ್ತಾವ. 2 ಬೋನಿನ ಮಧ್ಯೆ ಇರುವಂತ ಸಾಫ್ಟ್ ಸ್ಪಾಂಜಿ ಬೋನ್ಸ್ ಏನಿರ್ತದಲ್ಲ ಅಲ್ಲಿ ಡ್ಯಾಮೇಜ್ ಆಗಿ ಬರುವಂತದ್ದು ಆಸ್ಟಿಯೋಆರ್ಥರೈಟಿಸ್ ಇರ್ತದ. ಇದು ಹೆಚ್ಚಾಗಿ ಕಂಡು ಬರೋದು ಆಫ್ಟರ್ ಸರ್ಟನ್ ಏಜ್, ಯೂಶುವಲಿ ಓಲ್ಡ್ ಏಜ್ ಒಳಗ ಕಂಡು ಬರ್ತದ. ಇತ್ತಿತ್ಲಾಗ ಅದು ಕೂಡ ಸಣ್ಣ ವಯಸ್ಸಿನ ಬರ್ಲಿಕ್ಕತ್ತದ ಬಿಕಾಸ್ ಆಫ್ ಓವರ್ ಸ್ಟ್ರೆಸ್. ನಾನ್ ನಿಮಗೆ ಇಂಡಿಪೆಂಡೆಂಟ್ ಆಗಿ ಆಮವಾತದ ಮೇನ್ ಲಕ್ಷಣಗಳೇನು, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಸೆಪರೇಟ್ ವಿಡಿಯೋ ಮಾಡ್ತೇನೆ. ಮತ್ತು ಆಸ್ಟಿಯೋಆರ್ಥರೈಟಿಸ್ ಗಳನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು, ಅದ್ರ ಪ್ರಿನ್ಸಿಪಲ್ಸ್ ಏನು, ಅದು ಹೆಂಗ್ ಬರ್ತದೆ ಅನ್ನೋದನ್ನ ಸೆಪರೇಟ್ ಆಗಿ ಹೇಳ್ತೇನೆ. ಬಟ್ ಐ ಹೋಪ್ ಇವತ್ ನಾ ಹೇಳಿರುವಂತ ಈ 8 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಯ್ತು ಅಂದ್ರ ನೀವು ಆಬ್ವಿಯಸ್ಲಿ ರಾಂಗ್ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳಂಗಿಲ್ಲ ಅಂತ ನನ್ನ ನಂಬಿಕೆ. ಸೊ ನಾ ಹೇಳಿರೋ ಪಾಯಿಂಟ್ಸ್ ನಿಮ್ಗೆ ಲೈಕ್ ಆಯ್ತು ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.